ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೂ ಯುಗೆ ಹೇಳ್ತಾಳೆ, ನೀನು ಯಾನ್ನ ಲೈಕ್ ಮಾಡ್ತಾ ಇದ್ರೆ ಈ ವಿಷಯನ ಬೇಗ ಅವನಿಗೆ ಹೇಳು, ಇಲ್ಲ ಅಂದ್ರೆ ನಿನಗೆ ಇದು ಒಳ್ಳೆ ಅವಕಾಶ ಆಗುತ್ತೆ ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಯಾನ್ ಫಾನ್ ಹಾಸ್ಪಿಟಲ್ ಇಂದ ಹೊರಗಡೆ ಬರ್ತಾರೆ. ಯಾನನ್ನ ಕರ್ಕೊಂಡೋಗೋದಕ್ಕೆ ಲಿನ್ ಕೂಡ ಬರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಯು ಮತ್ತೆ ರೂ ಬರ್ತಾರೆ. ಆಗ ಯಾನ್ ಯುಗೆ ಹೇಳ್ತಾನೆ, ನಾನ್ ಅರ್ಜೆಂಟ್ ಕೆಲ್ಸ ಇದೆ, ನಾನು ಹೋಗ್ಬೇಕು, ನೀನೇ ಈ ವಿಷಯನ ಪೇರೆಂಟ್ಸ್ಗೆ ಹೇಳ್ಬಿಡು, ಏನಾದ್ರೂ ಎಮರ್ಜೆನ್ಸಿ ಇದ್ರೆ ನನ್ಗೆ ಕಾಲ್ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಯು ಕೂಡ ಖುಷಿಯಿಂದಲೇ ಬಾಯಿ ಹೇಳ್ತಾಳೆ. ಲಿನ್ ಹೋಗ್ತಿರ್ಬೇಕಾದ್ರೆ ಮತ್ತೆ ಯುನ ಪಾಯಿಂಟ್ ಔಟ್ ಮಾಡಿ ಮಾತಾಡ್ತಾ ಕೋಪದಿಂದ ಹೋಗ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ರೂ ಯುಗೆ ಅವಳು ಡೈಮಂಡ್ ರಿಂಗ್ ನ ತೋರಿಸ್ತಾಳೆ. ವಾಶ್ರೂಮ್ ಅಲ್ಲಿ ಕಳ್ದೋಗಿರುತ್ತೆ. ಅದನ್ನ ನೋಡಿ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಆಗ ರೂ ಹೇಳ್ತಾಳೆ, ನಿನ್ನ ಐಡೆಂಟಿಟಿನ ತೋರ್ಸೋದಕ್ಕೆ ಈ ರಿಂಗ್ ಒಂದೇ ನಿನ್ನ ಹತ್ರ ಇರೋದು, ನಿನ್ನ ರಿಲೇಶನ್ಶಿಪ್ ನ ಪ್ರೆಸೆಂಟ್ ಮಾಡೋದಕ್ಕೆ, ಇದನ್ನ ಹುಷಾರಾಗಿಟ್ಕೋ ಅಂತ ಹೇಳ್ತಾಳೆ. ಯು ತಂದೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರ್ತಾರೆ. 3 ಜನನು ತುಂಬಾ ಖುಷಿಯಾಗಿರ್ತಾರೆ. ಅಲ್ಲಿಗೆ ಯಾನ್ ಬಾಹು ಜೊತೆ ಬರ್ತಾನೆ. ಎಲ್ರು ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಬಾಹು ಅಜ್ಜಿ ತಾತ ಅಂತ ಕರಿತಾನೆ. ಅದನ್ನ ಕೇಳಿ ಎಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಯಾನ್ ಬಾಹುಗೆ ಅವನನ್ನ ಡ್ಯಾಡಿ ಅಂತ ಕರೆಯೋದಿಕ್ಕೆ ಹೇಳ್ತಾನೆ, ಆದ್ರೆ ಅವನು ಕರೆಯೋದಿಲ್ಲ. ಅದರಿಂದ ಯಾನ್ಗೆ ತುಂಬಾನೇ ಬೇಜಾರಾಗುತ್ತೆ. ಆಗ ಯು ಅಮ್ಮ ಹೇಳ್ತಾರೆ, ನೀನೇನು ಬೇಜಾರ್ ಮಾಡ್ಕೋಬೇಡ, ಒಂದಲ್ಲ ಒಂದ್ ದಿವಸ ನಿನ್ನ ಡ್ಯಾಡಿ ಅಂತ ಕರೀತಾನೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಲಿನ್ ಯಾನ್ಗೆ ಕಾಲ್ ಮಾಡಿ ಮೀಟಿಂಗ್ಗೆ ರೆಸ್ಟೋರೆಂಟ್ಗೆ ಬರೋದಕ್ಕೆ ಹೇಳ್ತಾಳೆ. ಯಾನ್ಗೆ ಆ ರೆಸ್ಟೋರೆಂಟ್ ಹೆಸರನ್ನ ಹೇಳ್ತಾಳೆ. ಲಿನ್ ಹೇಳಿದ ರೆಸ್ಟೋರೆಂಟ್ ಹೆಸರನ್ನ ಯು ಕೂಡ ಕೇಳಿಸ್ಕೊತಾಳೆ. ಯಾನ್ ಅಲ್ಲಿಂದ ಹೋಗ್ತಾನೆ. ಅವನು ಹೋಗ್ತಿದ್ದಾಗೆ ಯು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಳೆ, ಯಾನ್ ಲಿನ್ ಜೊತೆ ಡೇಟಿಂಗ್ಗೆ ಅಂತ ಹೋಗ್ತಿದ್ದಾನೆ ಅಂತ. ರೂ ಸಹಾಯದಿಂದ ಯು ತುಂಬಾ ಚೆನ್ನಾಗಿ ರೆಡಿ ಆಗ್ತಾಳೆ. ಫಾನ್ ಸಹಾಯದಿಂದ ರೆಸ್ಟೋರೆಂಟ್ ಬರ್ತಾಳೆ. ಲಿಫ್ಟ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾರೆ. ಅವ್ರ ಫೋನಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ. ಫೋನನ್ನ ಇಟ್ಕೊಂಡು ಆ ಕಡೆ ಈ ಕಡೆ ತಿರ್ಗಿಸ್ತಾ ಇರ್ತಾರೆ. ಯು ಅನ್ಕೋತಾಳೆ, ಆ ವ್ಯಕ್ತಿ ಅವ್ರ ಫೋಟೋನ ತೆಗಿತಿದ್ದಾರೆ ಅಂತ ತಿಳ್ಕೊಂಡು ಸಡನ್ ಆಗಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಲಿಫ್ಟ್ ಓಪನ್ ಆಗ್ತಿದ್ದಾಗೆ ಅವ್ರ ಎದುರುಗಡೆ ಲಿನ್ ಮತ್ತೆ ಯಾನ್ ಇರ್ತಾರೆ. ಆ ವ್ಯಕ್ತಿನ ಮಿಸ್ಟರ್ ಜೆ ಅಂತ ಕರೀತಾರೆ. ಯು ಅವ್ರ ಕಾಲರ್ ಹಿಡ್ದಿರೋದನ್ನ ನೋಡಿ ಅವರಿಗೆ ಶಾಕ್ ಆಗುತ್ತೆ. ಯುಗೆ ಮಿಸ್ಟರ್ ಜೆ ಕಾಲರ್ ನ ಬಿಡೋದಕ್ಕೆ ಕೇಳಿ ಅವ್ರನ್ನ ಮೀಟಿಂಗ್ ಅಂತ ಕರ್ಕೊಂಡು ಹೋಗ್ತಾನೆ. ಆದ್ರೆ ಮಿಸ್ಟರ್ ಜೆ ಮೀಟಿಂಗ್ ನ ಕ್ಯಾನ್ಸಲ್ ಮಾಡ್ತಾರೆ. ಲಿನ್ ಯು ಹತ್ರ ಬಂದು ಲೆಕ್ಚರ್ ಕೊಡೋದಿಕ್ಕೆ ಶುರು ಮಾಡ್ತಾಳೆ. ಯು ಕೂಡ ಅವಳ ಮಾತನ್ನ ಕೇಳಿಸ್ಕೊತಾಳೆ. ಯಾಕಂದ್ರೆ ಅವಳು ತಪ್ಪು ಮಾಡಿರ್ತಾಳೆ. ಲಿನ್ಗೆ ಅರ್ಥ ಮಾಡ್ಸೋದಿಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವಳು ಯು ಮಾತನ್ನ ಕೇಳಿಸ್ಕೊಳ್ಳೋದಿಲ್ಲ. ಅವಳು ಹೇಳ್ತಾಳೆ, ನೀನ್ ಯಾವಾಗ್ಲೂ ಯಾನ್ಗೆ ಸಮಸ್ಯೆ ಮಾಡ್ತಾನೆ ಇರ್ತೀಯ, ನನಗೆ ಗೊತ್ತು ನಿಮ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ. ಯಾನಿಂದ ನೀನು ದೂರ ಆಗೋದಿಕ್ಕೆ ಸ್ವಲ್ಪ ದಿವಸ ಸಮಯ ಕೊಡ್ತೀನಿ ನಿನಗೆ, ಯಾಕಂದ್ರೆ ನನ್ಗೂ ಯಾನ್ಗೂ ಎಂಗೇಜ್ಮೆಂಟ್ ಆಗಿದೆ. ಯಾನ್ಗೆ ನೀನು ಸರಿಯಾದ ಜೋಡಿಯಲ್ಲ, ನಿನ್ ಲೆವೆಲ್ ತುಂಬಾ ಲೋ ಇದೆ. ಇದನ್ನೆಲ್ಲ ಕೇಳಿದ್ಮೇಲೆ ಅವಳಿಗೆ ಶಾಕ್ ಆಗುತ್ತೆ. ತುಂಬಾನೇ ಬೇಜಾರ್ ಮಾಡ್ಕೋತಾಳೆ. ಹೋಟೆಲಿಂದ ಆಚೆ ಬರ್ತಾಳೆ. ಯಾನ್ ಅವಳಿಗಾಗಿ ಕಾಯ್ತಾ ನಿಂತಿರ್ತಾನೆ. ಯಾನ್ಗೆ ಸಾರಿ ಕೇಳ್ತಾಳೆ. ಆದ್ರೆ ಅವನು ಏನನ್ನು ಹೇಳೋದಿಲ್ಲ. ಯಾಕಂದ್ರೆ ಈ ಮೀಟಿಂಗ್ ನ ಅವನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರೋದಿಲ್ಲ. ಅವಳಿಗೆ ಕೋಟನ್ನ ಒತ್ಸಿ ಮನೆಗ್ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಫಾನ್ ಬಂದು ಯುನ ಮನೆಗ್ ಡ್ರಾಪ್ ಮಾಡೋದಿಕ್ಕೆ ಕರ್ಕೊಂಡು ಹೋಗ್ತಾನೆ. ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಯು ಫಾನ್ಗೆ ಬಾರ್ಗೆ ಹೋಗೋದಿಕ್ಕೆ ಹೇಳ್ತಾಳೆ. ಇಬ್ರು ಕೂತ್ಕೊಂಡು ಡ್ರಿಂಕ್ ಮಾಡ್ತಿರ್ಬೇಕಾದ್ರೆ ಯು ಫಾನ್ಗೆ ಇವತ್ತು ನಡೆದ ಇನ್ಸಿಡೆಂಟ್ ನ ಹೇಳಿ ತುಂಬಾನೇ ಅಪ್ಸೆಟ್ ಆಗಿರ್ತಾಳೆ. ಫಾನ್ ಅವಳನ್ನ ಚಿಯರ್ ಅಪ್ ಮಾಡೋದಿಕ್ಕೆ ನೋಡ್ತಾನೆ. ಅಷ್ಟರಲ್ಲಿ ಅದೇ ಬಾರ್ಗೆ ವೆಂಗು ಕೂಡ ಬಂದಿರ್ತಾನೆ. ಇವರಿಬ್ರು ಜೊತೆಲಿ ಇರೋದನ್ನ ನೋಡಿ ಯಾನ್ಗೆ ಕಾಲ್ ಮಾಡಿ ಅಲ್ಲಿಗೆ ಬರೋದಿಕ್ಕೆ ಹೇಳ್ತಾನೆ. ವೆಂಗುಗೆ ಅನ್ಸುತ್ತೆ ಫಾನ್ ಯು ಇಬ್ರು ಕೂಡ ಡೇಟ್ ಮಾಡ್ತಿದ್ದಾರೆ ಅಂತ. ಯಾನ್ ಯು ಹತ್ರ ಬರ್ತಾನೆ. ವೆಂಗು ಫಾನುನ ಅವನ್ ಜೊತೆ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಯಾನ್ ಯುಗೆ ಮನೆಗೆ ಹೋಗೋದಿಕ್ಕೆ ಹೇಳ್ತಾನೆ. ಆದ್ರೆ ಅವಳು ಮನೆಗೆ ಹೋಗೋದಿಕ್ಕೆ ಒಪ್ಕೊಳ್ಳೋದಿಲ್ಲ. ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡೋದಿಕ್ಕೆ ಹೇಳ್ತಾಳೆ. ಯಾನ್ ಅವಳ ಹತ್ರ ಕಾರಣ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಬಾಹು ಹುಷಾರಾಗಿದ್ದಾನೆ, ನಾನು ಕೂಡ ನನ್ನ ಕೆರಿಯರ್ ಕಡೆ ಫೋಕಸ್ ಮಾಡಬೇಕು, ನಾನ್ ಯಾವಾಗ್ಲೂ ನಿನ್ಗೆ ಬರೀ ಟ್ರಬಲ್ನೇ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಯಾನ್ ವೆಂಗು ಜೊತೆ ಕೂತ್ಕೊಂಡು ಡ್ರಿಂಕ್ ಮಾಡ್ತಾನೆ. ಯು ಈ ರೀತಿ ಹೋಗಿದ್ದಕ್ಕೆ ತುಂಬಾನೇ ಅಪ್ಸೆಟ್ ಆಗಿರ್ತಾನೆ. ಆಗ ವೆಂಗು ಯಾನ್ನ ಕೇಳ್ತಾನೆ ಅವನ್ನ ಲಿಂಗ್ ಎಂಗೇಜ್ಮೆಂಟ್ ಬಗ್ಗೆ. ಆಗ ಯಾನ್ ಹೇಳ್ತಾನೆ, ಇದ್ರ ಬಗ್ಗೆ ನೀನು ಯು ಜೊತೆಲೆ ಮಾತಾಡಬೇಕು, ನಾನು ಅವಳಿಗೆ ಎಲ್ಲ ವಿಷಯನೂ ಹೇಳಿದೀನಿ, ಈ ಎಂಗೇಜ್ಮೆಂಟ್ಗೆ ನಾನು ಎಗನೆಸ್ಟ್ ಅಂತ. ನೆಕ್ಸ್ಟ್ ಡೇ ಯಾನ್ ಮತ್ತೆ ಯು ಹತ್ರ ಹೋಗಿ ಕೇಳ್ತಾನೆ, ಯಾಕೆ ನೀನು ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡ್ಕೋಬೇಕು ಅನ್ಕೊಂಡಿದ್ಯಾ? ಆಗ ಅವಳು ಹೇಳ್ತಾಳೆ, ನಾನ್ ಬಂದಿದ್ದ ಕೆಲಸ ಕಂಪ್ಲೀಟ್ ಆಗಿದೆ, ಇನ್ನು ನನ್ನ ಕೆಲಸನ ನಾನು ನೋಡ್ಕೋಬೇಕು, ನಾನು ಹೋಗೋದ್ರಿಂದ ಯಾವುದೇ ಸಮಸ್ಯೆ ಆಗಲ್ಲ, ನಿಮ್ಮ ಹತ್ರ ಇನ್ನು ತುಂಬಾ ಜನ ಇದ್ದಾರೆ. ಆಗ ಯಾನ್ ಅವಳಿಗೆ ಒಂದು ಷರತ್ ಆಗ್ತಾನೆ, ನೀನು ಬಾಹುಗಾಗಿ ಒಬ್ಬ ಫ್ರೆಂಡ್
ಫ್ರೆಂಡನ್ನ ಹುಡುಕ್ಬೇಕು, ಆಗ್ಲೇ ನಾನು ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡೋದು. ಯು ಅವನ ಹಾಕಿದ ಷರತ್ತಿಗೆ ಒಪ್ಕೋತಾಳೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಯು ಗೂಗು ಹೆಸರಿನ ಒಬ್ಬ ಚಿಕ್ಕ ಹುಡುಗಿನ ಹುಡುಕಿರ್ತಾಳೆ. ಬಾಹು ಆ ಹುಡುಗಿ ಇಬ್ರು ಕೂಡ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಅವರಿಬ್ರು ಆಟ ಆಡೋದಿಕ್ಕೆ ಅಂತ ಹೊರ್ಗಡೆ ಹೋಗ್ತಾರೆ. ಆಗ ಯು ಹೇಳ್ತಾಳೆ, ಬಾಹು ತುಂಬಾ ಚೇಂಜ್ ಆಗಿದ್ದಾನೆ, ಒಬ್ಳು ಫ್ರೆಂಡ್ ಕೂಡ ಮಾಡ್ಕೊಂಡಿದ್ದಾನೆ, ಅವಳ ಹೆಸರು ಕೂಡ ಹೇಳ್ತಿದ್ದಾನೆ, ನಿನ್ನನ್ನು ಕೂಡ ಒಂದ್ ದಿವಸ ಡ್ಯಾಡಿ ಅಂತ ಕರೀತಾನೆ. ಇದಾದ್ಮೇಲೆ ಯಾನ್ಗೆ ಅವನ್ ರಿಂಗನ್ನ ವಾಪಸ್ ಕೊಟ್ಟು ಕಾಂಟ್ರಾಕ್ಟ್ ನ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡೋದಕ್ಕೆ ಹೇಳ್ತಾಳೆ. ಆಗ ಯಾನ್ ಕಾಂಟ್ರಾಕ್ಟ್ ನ ಚೇಂಜ್ ಮಾಡಿ ಸ್ಯಾಲ್ರಿನ ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಯು ಆಗ್ಲೇ ಗಿವ್ ಅಪ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಯಾನ್ಗೆ ಬಾ ಹೇಳಿ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಲಿನ್ ಆಂಟಿ ಲಿನ್ ಮದರ್ ನ ನೋಡ್ತೀವಿ. ಯಾನ್ ಜೊತೆ ಮದ್ವೆ ಬಗ್ಗೆ ಮಾತಾಡೋದಿಕ್ಕೆ ಅಂತ ಬಂದಿರ್ತಾರೆ. ಆಂಟಿ ಯಾನ್ಗೆ ಹೇಳ್ತಾರೆ, ಯು ಇಂದಾಗಿ ನಿನ್ ಬಿಸ್ನೆಸ್ ಅಲ್ಲಿ ತುಂಬಾನೇ ಲಾಸ್ ಆಗಿದೆ, ಲಿನ್ ಜೊತೆ ಮದ್ವೆ ಮಾಡ್ಕೋ, ಬಿಸ್ನೆಸ್ ಅಲ್ಲಿ ನಿನ್ಗೆ ಸಹಾಯ ಮಾಡ್ತಾಳೆ. ಆಗ ಯಾನ್ ಹೇಳ್ತಾನೆ, ಮೊದ್ಲೇ ನಿಮ್ಗೆ ಕ್ಲಿಯರ್ ಮಾಡಿದೆ, ನಾನು ಬಿಸ್ನೆಸ್ ಗಾಗಿ ಮದ್ವೆ ಆಗೋದಿಲ್ಲ ಅಂತ ಹೇಳಿ ಎದ್ದು ಅಲ್ಲಿಂದ ಹೋಗ್ತಾನೆ. ಇದಾದ್ಮೇಲೆ ಆಂಟಿ ಅವ್ರ ಅಸಿಸ್ಟೆಂಟ್ ಗೆ ಯು ಬಗ್ಗೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡೋದಕ್ಕೆ ಹೇಳಿರ್ತಾರೆ. ಆಗ ಅವ್ರ ಅಸಿಸ್ಟೆಂಟ್ ಹೇಳ್ತಾರೆ, ಈ ಹುಡುಗಿ ಬೇರೆ ಯಾರೋ ಅಲ್ಲ, ಆಕ್ಸಿಡೆಂಟ್ ಆಗಿ ದಿವಸ ಬಾಹುನ ಕಾಪಾಡಿದ್ದು ಇದೇ ಹುಡುಗಿ, ಅದ್ರಿಂದಲೇ ಯು ಜೊತೆ ಬಾಹು ಅಷ್ಟು ಕ್ಲೋಸ್ ಆಗಿದ್ದಾನೆ. ಅಷ್ಟೇ ಅಲ್ಲ, ಯಾನ್ ಕನ್ಸಲ್ ನೋಡಿರೋ ಹುಡುಗಿ ಬೇರೆ ಯಾರೋ ಅಲ್ಲ, ಯುನೇ. ಅದನ್ನ ಕೇಳಿ ಆಂಟಿಗೆ ಶಾಕ್ ಆಗುತ್ತೆ. ಅವರು ಹೇಳ್ತಾರೆ, ಆಗಿದ್ರೆ ಯುಗೆ ಆಕ್ಸಿಡೆಂಟ್ ಬಗ್ಗೆ ಎಲ್ಲಾ ವಿಷಯ ಗೊತ್ತಿರುತ್ತೆ. ಮತ್ತೊಂದ್ ಕಡೆ ಬಾಹು ಮಮ್ಮಿ ಮಮ್ಮಿ ಅಂತ ಕೂಗ್ತಾನೆ ಇರ್ತಾನೆ. ಆಗ ಯಾನ್ ಹೇಳ್ತಾನೆ, ನಿನ್ ಮಮ್ಮಿ ಇಲ್ಲಿಲ್ಲ. ಆದ್ರೆ ಬಾಹು ಅವನ್ ಮಾತನ್ನ ಕೇಳ್ತಾನೆ ಇರಲ್ಲ. ಸಡನ್ ಆಗಿ ಯು ಕೂಡ ಅಲ್ಲಿಗೆ ಬರ್ತಾಳೆ. ಬಾಹು ಸ್ಕೂಲಲ್ಲಿ ನಡೀತಿರೋ ಆಕ್ಟಿವಿಟಿಗೆ ಅವನನ್ನ ಪ್ರಿಪೇರ್ ಮಾಡೋದಿಕ್ಕೆ ಅಂತ ಯು ಅಲ್ಲಿಗೆ ಬಂದಿರ್ತಾಳೆ. ಮತ್ತೊಂದ್ ಕಡೆ ಯಾನ್ ಮಿಸ್ಟರ್ ಜೆ ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾನೆ. ಅವರು ಯಾನ್ ಕಂಪ್ನಿ ಜೊತೆ ಕೋಆಪರೇಷನ್ ಮಾಡ್ಕೊಳ್ಳೋದಿಕ್ಕೆ ಒಪ್ಕೋತಾರೆ. ಮಿಸ್ಟರ್ ಜೆ ಹೇಳ್ತಾರೆ, ಮೊದಲನೇ ಸಾರಿ ಬಂದಾಗ ಯು ಇಂದ ಕೋಆಪರೇಷನ್ ಮಾಡ್ಕೊಳ್ಳೋದು ಕ್ಯಾನ್ಸಲ್ ಆಗ್ಲಿಲ್ಲ, ಲಿನ್ ಇಂದ ಕ್ಯಾನ್ಸಲ್ ಆಗಿದ್ದು ಅಂತ ಹೇಳಿ ಜೊತೆಗೆ ಹೇಳ್ತಾರೆ, ಯು ನನ್ನನ್ನ ಹುಡುಕಿ ಕೋಆಪರೇಷನ್ ಮಾಡ್ಕೊಳ್ಳೋದಿಕ್ಕೆ ಒಪ್ಸಿದ್ದು ಅಂತ ಹೇಳ್ತಾರೆ. ಅದನ್ನ ಕೇಳಿ ಯಾನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಮತ್ತೊಂದ್ ಕಡೆ ಯು ಬಾಹುಗೆ ಸಿಂಗಿಂಗ್ ನ ಪ್ರಾಕ್ಟೀಸ್ ಮಾಡಿಸ್ತಿರ್ತಾಳೆ. ಅಲ್ಲಿಗೆ ಫಾನ್ ಬಂದು ಅವನನ್ನ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಾಹು ಕೈಲಿಂದ ರೆಕಾರ್ಡರ್ ಕೆಳಗಡೆ ಬಿದ್ದೋಗುತ್ತೆ. ಮತ್ತೆ ಫಾನ್ ಬಂದು ಯು ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವಳ ಮಾತು ಅದ್ರಲ್ಲಿ ರೆಕಾರ್ಡ್ ಆಗುತ್ತೆ. ಆದ್ಮೇಲೆ ಯು ಮನೆಗ್ ಬರ್ತಾಳೆ. ಬ್ಯಾಗ್ ಅಲ್ಲಿ ಫೋನ್ ನೋಡ್ತಾಳೆ. ಫೋನ್ ನ ಯಾನ್ ಮನೇಲೆ ಬಿಟ್ಟು ಬಂದಿರ್ತಾಳೆ. ತಗೊಂಡ್ ಬರೋದಿಕ್ಕೆ ಅಂತ ಮತ್ತೆ ವಾಪಸ್ ಬರ್ತಾಳೆ. ಮತ್ತೊಂದ್ ಕಡೆ ಯು ರೆಕಾರ್ಡ್ ಮಾಡಿದ ಸಾಂಗ್ ನ ಕೇಳಿಸ್ಕೊತಾ ಕೂತಿರ್ತಾನೆ. ಆಗ ರೆಕಾರ್ಡಿಂಗ್ ನಲ್ಲಿ ಫಾನ್ ಯು ಜೊತೆ ಮಾತಾಡಿದ ರೆಕಾರ್ಡಿಂಗ್ ಕೂಡ ಆನ್ ಆಗುತ್ತೆ. ಅವನು ಕೇಳಿರ್ತಾನೆ, ನೀನು ಯಾನ್ನ ಇಷ್ಟಪಡ್ತಿದ್ಯಾ ಅಲ್ವಾ, ಇದು ಒಳ್ಳೆ ವಿಷಯನೇ ಅಂತ ಹೇಳ್ತಾನೆ. ಅದನ್ನ ಯಾನ್ ಕೇಳಿಸ್ಕೋತಾನೆ. ಅದೇ ಸಮಯಕ್ಕೆ ಯು ಕೂಡ ಅಲ್ಲಿಗೆ ಬರ್ತಾಳೆ. ರೆಕಾರ್ಡ್ ನ ಕೇಳಿಸ್ಕೋತಾಳೆ. ಯಾನ್ ಕೈಲಿಂದ ರೆಕಾರ್ಡಿಂಗ್ ನ ಕಿತ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾಳೆ. ಯಾನ್ ಕೊಡ್ತಿರಲ್ಲ, ಮಿಸ್ ಆಗಿ ಅವನ ಮೇಲೆ ಬಿದ್ದೋಗ್ತಾಳೆ. ರೊಮ್ಯಾಂಟಿಕ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಒಬ್ರು ಮುಖನ ಒಬ್ರು ನೋಡ್ಕೋತಾ ಇರ್ತಾರೆ. ಇದಾದ್ಮೇಲೆ ಯು ವಾಶ್ರೂಮ್ ಅಲ್ಲಿ ಲಾಕ್ ಮಾಡ್ಕೊಂಡು ಅವಳನ್ನ ಅವಳೇ ಬ್ಲೇಮ್ ಮಾಡ್ಕೋತಾಳೆ. ನೀನೆಷ್ಟು ದಡ್ಡಿ ಇದ್ಯಾ, ರೆಕಾರ್ಡಿಂಗ್ ಅಲ್ಲಿ ಮಾತೆಲ್ಲ ರೆಕಾರ್ಡ್ ಆಗಿದೆ, ಆದ್ರೆ ಅದು ನಿನ್ಗೆ ಗೊತ್ತೇ ಆಗಿಲ್ಲ ಅಂತ ಹೇಳಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೆ ಯೋಚನೆ ಮಾಡ್ತಾ ನಿಂತಿರ್ಬೇಕಾದ್ರೆ ಅವರಿಬ್ರು ಬ್ಯಾಸ್ಲೆಟ್ ಅಲ್ಲಿ ಆರ್ಟ್ ಸಿಂಬಲ್ ಆನ್ ಆಗುತ್ತೆ. ಅವರಿಬ್ರು ಆರ್ಟ್ ತುಂಬಾ ಜೋರಾಗಿ ಒಡ್ಕೊಳ್ಳೋದಕ್ಕೆ ಶುರುವಾಗಿರುತ್ತೆ. ಯು ಫೋನ್ ತಗೊಂಡು ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಹೊತ್ತು ನಿಂತ್ಕೋತಾಳೆ. ಯಾನ್ ಏನಾದ್ರೂ ಕೇಳ್ತಾನೆ ಅಂತ, ಆದ್ರೆ ಅವನು ಏನನ್ನು ಕೂಡ ಮಾತಾಡೋದಿಲ್ಲ. ಯು ಅಲ್ಲಿಂದ ಹೊರಟೋಗ್ತಾಳೆ. ಯಾನ್ ವೆಂಕು ಹತ್ರ ಬಂದು ಯು ನನ್ನನ್ನ ಇಷ್ಟ ಪಡ್ತಿದ್ದಾಳೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ವೆಂಗುಗೆ ಶಾಕ್ ಆಗುತ್ತೆ. ಅವನು ಹೇಳ್ತಾನೆ, ಇದು ಒಳ್ಳೆ ವಿಷಯ ಅಲ್ವಾ, ನಿಮ್ ರಿಲೇಶನ್ಶಿಪ್ ಅಲ್ಲಿ ಒಳ್ಳೆ ಡೆವಲಪೇ ಆಗಿದೆ. ಮತ್ತೊಂದ್ ಕಡೆ ಯು ಕೂಡ ರೂಗೆ ಹೇಳ್ತಾಳೆ, ಯಾನ್ ಮುಂದೆ ನನ್ ಪ್ರೀತಿನ ಹೇಳ್ಕೊಂಡೆ. ಅದನ್ನ ಕೇಳಿ ರೂಗೆ ತುಂಬಾನೇ ಸರ್ಪ್ರೈಸ್ ಆಗುತ್ತೆ. ಅವಳು ಕೇಳ್ತಾಳೆ, ಯಾನ್ ನಿನ್ಗೆ ಏನ್ ರಿಪ್ಲೈ ಕೊಟ್ರು. ಆಗ ಯು ಬೇಜಾರ್ ಮಾಡ್ಕೊಂಡು ಹೇಳ್ತಾಳೆ, ಅವರು ನನ್ನ ಹತ್ರ ಏನನ್ನು ಕೂಡ ಮಾತಾಡಿಲ್ಲ, ನನ್ಗನ್ಸುತ್ತೆ ಯಾನ್ಗೆ ನನ್ ಮೇಲೆ ಪ್ರೀತಿ ಇಲ್ಲ ಅಂತ. ಬೇಗ ನನ್ನ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡೋದಕ್ಕೆ ಹೇಳ್ಬೇಕು. ಆಗ ರು ಹೇಳ್ತಾಳೆ, ಈ ರೀತಿ ಮಾಡ್ಬೇಡ ಅಂತ. ಮತ್ತೊಂದ್ ಕಡೆ ಯಾನ್ಗೂ ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ವೆಂಗು ಹತ್ರ ಅಡ್ವೈಸ್ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಬೇಗನೆ ನಿನ್ ಪ್ರೀತಿನ ಯು ಹತ್ರ ಹೇಳ್ಕೊ, ಇಲ್ಲ ಅಂದ್ರೆ ಫಾನ್ಗೆ ಇದೊಳ್ಳೆ ಚಾನ್ಸ್ ಆಗುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಫಾನ್ ಯು ಮನೆಗೆ ಅವಳನ್ನ ಪಿಕ್ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ಅವರಿಬ್ರು ಇವತ್ತು ಮೌಂಟೇನ್ಗೆ ಹೋಗ್ತಾ ಇರ್ತಾರೆ. ಬಾಹು ಯುಗೆ ಕಾಲ್ ಮಾಡಿರ್ತಾನೆ. ಆಗ ಅವಳು ಹೇಳ್ತಾಳೆ, ನಾನು ಮೌಂಟೇನ್ಗೆ ಹೋಗ್ತಿದ್ದೀನಿ, ವಾಪಸ್ ಬಂದ್ಮೇಲೆ ನಿನ್ನ ಮೀಟ್ ಮಾಡ್ತೀನಿ. ಇದನ್ನ ಕೇಳಿದ್ಮೇಲೆ ಬಾಹು ಯಾನ್ಗೆ ಕಾಲ್ ಮಾಡಿ ಎಲ್ಲಾ ವಿಷಯನೂ ಹೇಳ್ತಾನೆ. ಯಾನ್ ಬಾಹು ಜೊತೆ ಅವನು ಕೂಡ ಮೌಂಟೇನ್ಗೆ
ಹಂಗೆ ಬಂದು ಯು ಮತ್ತೆ ಫಾನ್ ಮಧ್ಯ ನಿಂತ್ಕೋತಾನೆ. ಅವಳ ಕೈನ ಇಟ್ಕೊಂಡು ಹೇಳ್ತಾನೆ, ನಾ ನಿನ್ ಜೊತೆ ಮಾತಾಡ್ಬೇಕು ಅಂತ. ಅವನು ಹೇಳೋದಕ್ಕಿಂತ ಮೊದ್ಲೇ ಯು ಹೇಳ್ತಾಳೆ, ನಿನಗೆ ಗಿಲ್ಟಿ ಫೀಲ್ ಆಗ್ತಿದ್ಯಾ, ಆ ರೀತಿ ಎಲ್ಲ ಏನು ಅನ್ಕೋಬೇಡ ಅಂತ. ಆಗ ಯಾನ್ ಅವಳನ್ನ ಪಕ್ಕಕ್ಕೆ ಕರ್ಕೊಂಡು ಬಂದು ಹೇಳ್ತಾನೆ, ನೀನಿನ್ನು ನನ್ನ ಹೆಂಡತಿ, ನಾನು ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿ ಬೇರೆ ವ್ಯಕ್ತಿಗಳ ಜೊತೆ ಬರೋದು ತಪ್ಪು. ಆದ್ರೆ ಯು ಅವ್ನ ಮಾತನ್ನ ಕೇಳಿಸ್ಕೊಳ್ದಲೆ ಡೋರನ್ನ ಲಾಕ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಅಷ್ಟರಲ್ಲಿ ಫಾನ್ ಕೂಡ ಅಲ್ಲಿಗೆ ಬರ್ತಾನೆ. ಅವನು ಕೇಳ್ತಾನೆ, ನೀನು ಯುನ ಲೈಕ್ ಮಾಡ್ತಿದ್ಯಾ? ಆಗ ಯಾನ್ ಹೇಳ್ತಾನೆ, ಹೌದು, ಅವಳು ನನ್ನ ಹೆಂಡತಿ. ಆಗ ಫಾನ್ ಹೇಳ್ತಾನೆ, ನನ್ಗನ್ಸಿರೋ ಪ್ರಕಾರ ಪ್ರೀತಿ ಶುರುವಾಗದೆ ಫೇಕ್ ಮ್ಯಾರೇಜ್ ಇಂದ. ನಿನ್ ಜೊತೆ ಬ್ರೇಕಪ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾಳೆ. ಅವಳಿಗೆ ಯಾವುದೇ ರೀತಿ ಸಮಸ್ಯೆಗೆ ಮಾಡಬೇಡ. ನೀನ್ ಏನಾದ್ರೂ ಯುನ ಲೈಕ್ ಮಾಡ್ತಾ ಇದ್ರೆ ಅವಳ ಹತ್ರ ನಿನ್ ಪ್ರೀತಿನ ಹೇಳ್ಕೊ. ಆದ್ರೆ ಅವಳಿಗೆ ಮಾತ್ರ ನೀನು ಅರ್ಟ್ ಮಾಡಬೇಡ, ಯಾಕಂದ್ರೆ ನಾನು ಕೂಡ ಅವಳನ್ನ ಇಷ್ಟಪಡ್ತಿದ್ದೀನಿ. ಆಗ ಯಾನ್ ಕೇಳ್ತಾನೆ, ನೀನ್ ಯಾಕೆ ಈ ವಿಷಯನ ಅವಳ ಹತ್ರ ಹೇಳ್ಕೊತಾ ಇಲ್ಲ? ಆಗ ಫಾನ್ ಹೇಳ್ತಾನೆ, ನಾನು ಅವಳಿಗೆ ಅರ್ಟ್ ಮಾಡೋದಿಕ್ಕೆ ಇಷ್ಟಪಡೋದಿಲ್ಲ, ಅವಳು ಖುಷಿಯಾಗಿರ್ಲಿ ಅಂತ ಬಯಸ್ತೀನಿ. ಆಗ ಯಾನ್ ಹೇಳ್ತಾನೆ, ಆಗಿದ್ರೆ ನೀನು ನಮ್ಮಿಬ್ರ ಮಧ್ಯೆ ಬರಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಮತ್ತೊಂದ್ ಕಡೆ ರೂ ಫೋನಲ್ಲಿ ಮಾತಾಡ್ತಾ ಆಫೀಸ್ನಲ್ಲಿ ವೆಂಗು ಹತ್ರ ಬರ್ತಾಳೆ. ಆಗ ಅವನು ಹೇಳ್ತಾನೆ, ನೀನು ನನ್ನ ಜೊತೆ ಡೇಟ್ ಮಾಡಬೇಕು ಅಂತ ಇದ್ರೆ ಈ ರೀತಿ ಇಂಟ್ಸ್ ಕೊಡ್ಬೇಡ, ಡೈರೆಕ್ಟ್ ಆಗಿ ನನ್ನ ಹತ್ರನೇ ಹೇಳು. ನೀನು ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಎಲ್ಲೋಗ್ತಿದ್ಯಾ? ಆಗ ರೂ ಹೇಳ್ತಾಳೆ, ಇವತ್ತು ಜೀಟ್ ಗ್ರೂಪಿನ ಮಿಸ್ಟರ್ ವಾಂಗ್ ಜೊತೆ ರೆಸ್ಟೋರೆಂಟ್ ಅಲ್ಲಿ ಅಪಾಯಿಂಟ್ಮೆಂಟ್ ಇದೆ, ಅವ್ರನ್ನ ಮೀಟ್ ಮಾಡೋದಿಕ್ ಹೋಗ್ತಿದ್ದೀನಿ. ಆಗ ವೆಂಗು ಹೇಳ್ತಾನೆ, ನೀನು ಇಂಥ ವ್ಯಕ್ತಿಗಳಿಂದ ದೂರ ಇರಬೇಕು, ನಿನಗೆ ಗೊತ್ತಿಲ್ಲ ಅವರು ಎಷ್ಟು ಹುಡುಗಿರ್ಗೆ ಚೀಟ್ ಮಾಡಿದ್ದಾರೆ ಅಂತ. ಆದ್ರೆ ರೂ ಅವ್ನು ಯಾವುದೇ ಮಾತನ್ನು ಕೇಳಿಸ್ಕೊಳ್ದಲೆ ಅಲ್ಲಿಂದ ಹೋಗ್ತಾಳೆ. ಅದರಿಂದ ವೆಂಗುಗೆ ತುಂಬಾನೇ ಕೋಪ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.